ಎಲ್ಲ ಟ್ಯಾಕ್ಸು ಏರಿಸಿದ್ವಿ. ಎಕ್ಸೈಸ್ ಇದನ್ಕ ಭಾಳ ಇಡೀ ಸಮಾಜವನ್ನು ಹಾಳು ಮಾಡುವಂಥದ್ದು. ಎಕ್ಸೈಸ್ ಎಷ್ಟು ಸಾರಿ ಏರಿಸಿದ್ರಿ ಸ್ವಾಮಿ ನೀವು? ಒಂದು ಬಿಯರ್ ಬಾಟ್ಲಿಗೆ ಎಷ್ಟು ಸ್ವಾಮಿ ದುಡ್ಡು ಇವತ್ತು? 230 ರೂಪಾಯಿ ಒಂದು ಬಿಯರ್ ಬಾಟ್ಲ್ ಇವತ್ತು. ಮುಖ್ಯಮಂತ್ರಿಗಳಿಗೂ ಗೊತ್ತು, ನಾವೆಲ್ಲ ಜೊತೆಲಿ ಓದಿದವರು. 2 ರೂಪಾಯಿನಲ್ಲಿ ಒಂದು ಬೀರು ತಗೊಳ್ಳೋರು, 1 ರೂಪಾಯಿ ಹಾಕಿ. ಇವತ್ತು ಎಲ್ಲಿ ಕತೆ ಇರಮ್ಮ? 230 ರೂಪಾಯಿ ಒಂದು ಬಿಯರ್ ಬಾಟ್ಲಿಗೆ. ಸ್ವಾಮಿ ಕನ್ನಡ ಪಂಡಿತರೇ, ಇಡೀ ನಾವೆಲ್ಲ ಸ್ನೇಹಿತರು ಬಿಟ್ರಿ, ಅದನ್ನೇನು ಯಾರಿಲ್ಲ ಅನ್ನೋಕ್ಕಾಗಲ್ಲ. ಇವತ್ತು ಎಲ್ಲಿ ಸ್ವಾಮಿ? ಇವತ್ತು ಹುಡುಗರು, ಯಂಗ್ಸ್ಟರ್ಸ್ ಬಿಯರ್ ಬಾಟ್ಲ್ ತಗೊಳ್ಲಿಕ್ಕಾಗ್ದೇನೆ ಗಾಂಜಾ ಮೊರೆ ಹೋಗಿದ್ದಾರೆ. ಗಾಂಜಾ ಮೈಸೂರು ಒಂದರಲ್ಲೇ, ಮುಖ್ಯಮಂತ್ರಿಗಳೇ, ಮೈಸೂರು ಒಂದರಲ್ಲೇ 1,000 ಕೋಟಿ ರೂಪಾಯಿಂದು ಗಾಂಜಾ, ಅಫೀಮು, ಡಿ ಅಂಥದ್ದು ಸೀಸ್ ಆಗಿದೆ. ಯಾರು? ನಮ್ಮ ಪೊಲೀಸ್ನವರಲ್ಲ, ಗುಜರಾತ್ ಪೊಲೀಸ್ನವರು, ಮಹಾರಾಷ್ಟ್ರ ಪೊಲೀಸ್ನವ್ರು ಬಂದು ಇಲ್ಲಿ ಹಿಡಿದಿದ್ದಾರೆ. ನಮ್ಮ ಪೊಲೀಸ್ನವ್ರು ಅವ್ರು ಕಲೆಕ್ಷನ್ ಮಾಡ್ಕೊಂಡು ಸುಮ್ಮನಿದ್ದಾರೆ. ಎಲ್ಲಿ ಕೊಟ್ಟು ಸಮಾಜ ಎಲ್ಲಿಗೆ ಹೋಯ್ತು ಸರ್? ನೀವೇನಾದರೂ ಕೆಡಿಸಿ ಯುವ ಜನಾಂಗವನ್ನು ಬಲಿ ತಗೋತಾ ಇದೆ ಸರ್ಕಾರ. ಇಟ್ಸ್ ವೆರಿ ಡೇಂಜರಸ್, ವೆರಿ ಡೇಂಜರಸ್. ಎಲ್ಲಿದ್ದೀವಿ ನಾವು? ಸಾರ ಇದ್ವಿ, ಯಶೋಧರಮ್ಮ, ದಾಸಪ್ಪ ಇದ್ವಿ, ನಿಜಲಿಂಗಪ್ಪನವರ ಕಾಲದಲ್ಲಿ ನಮ್ಮ ಒಕ್ಕಲಿಗರ ಹೆಣ್ಮಗಳು, ಸಮಾಜ ಕಲ್ಯಾಣ ಮಂತ್ರಿ ನಿಜಲಿಂಗಪ್ಪನವ್ರಿಗೆ ಬಂದು ತಮ್ಮ ರಾಜೀನಾಮೆ ಬಿಸಾಕ್ತಾರೆ. ತಗೊಳ್ಳಿ ನಿಮ್ಮ ರಾಜೀನಾಮೆ, ನನಗೆ ಬೇಡ. ಜನಕ್ಕೆ ಸಾರಾಯಿ ಕುಡಿಸಿ ಈ ರಾಜ್ಯ ನಡೆಸ್ಬೇಕಂದ್ರೆ ತಗೋ ರಾಜೀನಾಮೆ. 1964ನೇ ಇಸ್ವಿ ಬ್ಯಾನ್ ಆಗುತ್ತೆ. ನೀವು ಬ್ಯಾನ್ ಮಾಡಿ ಅಂತ ಕೇಳಿದ್ರೆ ಬ್ಯಾನ್ ಮಾಡಲಿಕ್ಕೂ ಆಗಲ್ಲ. ಬಟ್ ಇದು ಈ ಇಲಾಖೆನ ಈ ಇಲಾಖೆನ ತಗೊಂಡು ಸಿಕ್ಕಾಬಿಟ್ಟೆ ನೀವು, ಯಾಕೆಂದರೆ ಚಟ ಸ್ವಾಮಿ, ಇದು ಚಟ. ಅವ್ರಿಗೂ ಗೊತ್ತಿದೆ, ಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಗೊತ್ತಿದೆ. ನಮ್ಮ ಹಳ್ಳಿಲಿ ಗದ್ದೆ ಉಳ್ತಾ ಇರ್ತಾನೆ, ಬೀಡಿ ಇರ್ತದೆ, ಬೆಂಕಿ ಪಟ್ಟಣ ಇರೋದಿಲ್ಲ ಅವನ ಹತ್ರ. ಬೆಂಕಿ ಪಟ್ಟಣಕ್ಕೆ ಉಳೋದು ಬಿಟ್ಟು 2 ಕಿಲೋಮೀಟ್ರ್ ಹೋಯ್ತಾನೆ ಅವನು. ಚಟ ಏನೂ ಮಾಡೋಕ್ಕಾಗಲ್ಲ. ಆ ಚಟ ತೀರಿಸ್ಕೊಳ್ಳೋಕೆ ಏನಾಗುತ್ತೆ ಇವಾಗ? ಮನೇಲಿ ಕೋಳಿ ಮಾರ್ತಾನೆ, ದನ ಮಾರ್ತಾನೆ, ಅದು ಮಾರ್ತಾನೆ, ಇಡೀ ಫ್ಯಾಮಿಲಿನೇ ಹಾಳಾಗೋಗ್ಬಿಟ್ಟಿದೆ. ಅದನ್ನು ದಯವಿಟ್ಟು ನೀವೇನಾದ್ರು ಏನಾದ್ರು ಏರಿಸ್ಕೊಳ್ಳಿ. ಇದು ಏರಿಸ್ಬಿಟ್ಟಿದೆ, ಟಾರ್ಗೆಟ್ ಜಾಸ್ತಿ ಆಗಿದೆ. 47,000 ಕಡಿಮೆ ಮಾಡಿ. The government is expecting 47 crores by the excise. ಎಲ್ಲಿ ಸ್ವಾಮಿ? ನೋ. ಹಾಗಾಗಿ ಮತ್ತೆ ಇದ್ರ ಬದಲು ರಿಯಲ್ ಎಸ್ಟೇಟ್ ಹಾಕಿ. ಏನು ಸ್ವಾಮಿ ಇವತ್ತು ರಿಯಲ್ ಎಸ್ಟೇಟ್ ದಂಧೆಗಳು? ರಿಯಲ್ ಎಸ್ಟೇಟ್ ಎಲ್ಲ MLAಗಳನ್ನೆಲ್ಲ ರಿಯಲ್ ಎಸ್ಟೇಟ್, ಮಂತ್ರಿಗಳು ರಿಯಲ್ ಎಸ್ಟೇಟ್ ಎಲ್ಲ ಹಾಕಿ ಅವ್ರ ಮೇಲೆ ಟ್ಯಾಕ್ಸ್ ಹಾಕಿ. ಡಿಪಾರ್ಟ್ಮೆಂಟ್ ಆಫ್ ಟ್ಯಾಕ್ಸ್ ಆ್ಯಂಡ್ ಪ್ರಾಪರ್ಟೀಸ್ ಅಂತ ಮಾಡಿ ಅವ್ರಿಗೆ ಟ್ಯಾಕ್ಸ್ ಹಾಕಿ. ಇಲ್ಲಿ ಯಾಕೆ ಹಾಕಿ? ಹುಡುಗರೆಲ್ಲ ಸಾಯಿಸ್ತಾ ಇದ್ದೀರಿ, ಯುವ ಜನಾಂಗ ಕೊಲೆ ಮಾಡ್ತಾ ಇದ್ದೀರಾ. ಪ್ಲೀಸ್ ದಯವಿಟ್ಟು ನಾನು ಮುಖ್ಯಮಂತ್ರಿಗಳಲ್ಲಿ, ಹಣಕಾಸು ಮಂತ್ರಿಗಳಲ್ಲಿ ಕೇಳ್ಕೊಳ್ಳುವಂಥದ್ದು, ದಯವಿಟ್ಟು ಇದನ್ನು ತಾವು. ಮತ್ತು ಇನ್ನು ಸ್ವಾಮಿ, ನಾನು ಹೆಚ್ಚಿಗೆ ಮಾತಾಡಲ್ಲ. ಮೀಸಲಾತಿ ಒಂದು ಗೊಂದಲ ಆಗೋಗಿದೆ. ಮೀಸಲಾತಿ 2015ರಲ್ಲಿ 14ರಲ್ಲಿ ಜಾತಿವಾರು ಜನಗಣತಿ ನೀವೇ ಮಾಡಿತ್ತು. ಜಾತಿವಾರಿ ಜನಗಣತಿ ಅಂದರೆ ಒಂದು ಜಾತಿದಲ್ಲ, ಅದು ಕರ್ನಾಟಕ ರಾಜ್ಯದಲ್ಲಿ ಬದುಕಿ ಬಾಳುವ ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರ ಗಣಕ ರಿಪೋರ್ಟ್ ಕೊಟ್ಟರು. ಏನಾಯಿತು? ಅಟ್ಲೀಸ್ಟ್ ರಿಸೀವ್ ಆಗಲಿಲ್ಲ, ಅದು ಡಿಸ್ಕಷನ್ ಆಗಲಿಲ್ಲ. 10 ವರ್ಷಗಳ ಕಾಲ ಹಾಸಿಗೆ ಕೆಳಗೆ ಹಾಕಿ ಮಲಗಿಬಿಟ್ರಿ ಅಂತ ಕಡೆ. ಆಮೇಲೆ ಅದಕ್ಕೆ ಬೆಸೆ ಹಾಕಿ ತೆಗೆದು ಅಂತ ಈಗ ತಿರುಗಿ ಮಾಡಿದ್ದೀರಿ. ಅದಕ್ಕೆ 47 ಎಷ್ಟು 470 ಕೋಟಿನೋ ಈಗ ಮಾಡ್ತಾ ಇದ್ದೀರಾ. ಒಳ ಮೀಸಲಾತಿನ ಜಸ್ಟಿಸ್ ನಾಗಮೋಹನ್ ಒಂದು ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟ್ನ ಬದಲಾವಣೆ ಮಾಡಿದ್ಯಾರು? ತಾವೇ. ಇವತ್ತು ಗೊಂದಲಾಗಿದೆ. ಪಾಪ ಅವ್ರು ನಾವು ಯಾಕ್ರಿ ಹಿಂಗೆ ಯಾಕ್ರಪ್ಪ ಹಿಂಗೆ ಗಲಾಟೆ ಮಾಡ್ತಾ ಇದ್ದೀರಾ ಅಂತ. ಇಲ್ಲ ಸರ್,
ನಮಗೆ ಎಡಗೈನವ್ರು ಕಂಡ್ರೆ ಆಗಲ್ಲ ಸರ್. ಅಯ್ಯೋ ದೇವ, ಯಾಕೆ ನಾವೆಲ್ಲ ಬಿ ಜೆ ಪಿ ಎಡಗೈನವರು ಅಂತ ಸರ್, ಕಾಂಗ್ರೆಸ್ನವ್ರು ನಮ್ಮ ಕಂಡ್ರಾಗಲ್ಲ. ಇದೆಲ್ಲ ಆಗಬಾರ್ದು, ಇದೆಲ್ಲ ಆಗಬಾರ್ದು. ಯಾಕೆಂದರೆ ಇವತ್ತು ಒಳ ಮೀಸಲಾತಿ ಗೊಂದಲ ಹತ್ಕೊಂಡು ಕೂತಿ 1% ಅಲೆಮಾರಿಗಳು. ಅವು ನನ್ನ ಅಪ್ರಿಷಿಯೇಟ್ ಮೈ ಚೀಫ್ ಮಿನಿಸ್ಟರ್ ಹೇಳ್ತಾ ಇರ್ತಾರೆ, ಸಮಾಜ ಎಲ್ಲರಿಗೂ ಕೊಡಬೇಕ್ರಿ ಅಂತ. ಇದೇನು ಮತ್ತಿದು, ಇದೇನಿದು? ಹಾಗಾಗಿ ಈ ಒಳ ಮೀಸಲಾತಿದು ಕೂಡ ತಾವು ದಯಮಾಡಿ ಮಾಡಿಕೊಳ್ಳೋದ್ರ ಜೊತೆಗೆ ನಾನು ಕೊನೆಯದಾಗಿ ನಮ್ಮ ಇದ್ರ ಮೇಲೆ ನಮ್ಮ ವೃತ್ತಿ. ಹೌದಪ್ಪ, ನಾನು ಕುರಿ ಕಾಯ್ತೀನಿ. ನಾನು ಇನ್ನೊಬ್ಬ ಮಡಿವಾಳ ಬಟ್ಟೆ ಒಗಿತಾನೆ, ಇನ್ನೊಬ್ಬ ಕುಂಬಾರ ಮಡಿಕೆ ಮಾಡ್ತಾನೆ, ಇನ್ನೊಬ್ಬರು ಕ್ಷೌರಿಕರು, ಸಮತಾ ಸಮಾಜ. ಇವತ್ತೇನಾಗಿದೆ ಸ್ವಾಮಿ? ಅಯ್ಯೋ, ಕುರಿ ಮಂಡಳಿಯಿಂದ ಕುರಿಗಾರರಿಗೆ ದುಡ್ಡು ಕೊಡ್ತಾ ಇದ್ದಾರೆ ಸರ್ಕಾರದಿಂದ, ಅವನೇನೋ ಮಾಡಲಿ ಅಂತಂತೇಳಿ. ಎಲ್ಲ ಕಡೆನೂ ಸಂಘಗಳಿದ್ದಾವೆ, ಕುರಿ ಮಂಡಳಿ ಸಂಘಗಳು. ಅದು ಬಿಟ್ಟರು ಆ ದುಡ್ಡು ಕೊಡೋಕ್ಕೆ ಯಾರಿಗೆ ನೇಮಿಸಿದ್ದಾರೆ? ಈಗ MLAಗಳಿಗೆ ಕೊಟ್ಟಿದ್ದಾರೆ. ಈಗ MLAಗಳು ಏನು ಮಾಡ್ತಾರೆ? ಕುರಿ ಕಾಯೋನು ಮರೆತು ಬಿಡ್ತಾರೆ ಅವರು. ಇನ್ಯಾರಿಗೂ ಕೊಟ್ಕೊಂಡು ಹೋಯ್ತಾ ಇರ್ತಾರೆ ಅವ್ರ ಪಾಡ್ಗೆ. ಅವರು ಯಾಕೆ ಬೇಕಾಗಿತ್ತು? ಕುರಿ ಮಂಡಳಿ ಇದೆ, ಸಂಘಗಳಿದ್ದಾವೆ, ಮತ್ತು ಅದ್ರ ಜೊತೆಗೆ ಇವತ್ತು ಎಷ್ಟಿದೆ ಸರ್ ಇಲ್ಲಿ? 1,20,00,000 ಕುರಿ ಆಡುಗಳಿದ್ದಾವೆ. ಬರೀ ಕುರುಬ ಒಬ್ಬನೇ ಇಲ್ಲ, ಕುರಿ ಸಾಕವನು ಬ್ರಾಹ್ಮಣರಾದಿಯಾಗಿ ಮನೇಲಿ ಇಟ್ಕೊಂಡಿದ್ದಾರೆ ಇವತ್ತು ನಮ್ಮ ಹಳ್ಳಿಗಳಲ್ಲಿ. ಎಲ್ಲ ಜಾತಿ ಜನಾಂಗದವರು ಕೂಡ ಕುರಿ ಮತ್ತು ಆಡನ್ನು ಕಾಯ್ತಾರೆ. ಲಾಭದಾಯಕ. ಇಟ್ಸ್ ಎ ಮೂವಿಂಗ್ ಬ್ಯಾಂಕ್. ಇವತ್ತೇನಾಗಿದೆ ಅದಕ್ಕೆ? ಕುರಿ ಕಾಯೋನ ಕತೆ ಏನಾಗಿದೆ? ಕುಡಿದ್ರೆ ದಿಸ್ ಇಸ್ ಎ ಪ್ರೊಫೆಷನ್. ಎಷ್ಟು ಜನ? 10 ಲಕ್ಷ ಜನ ಅಲೆಮಾರಿ ಕುರುಬರಿದ್ದಾರೆ. 10 ಲಕ್ಷ ಜನ. ಇವರಿಗೆಲ್ಲ ಉದ್ಯೋಗ ಆಗಲ್ವ ಸ್ವಾಮಿ? ಇವರಿಗೆಲ್ಲ ಅನ್ನ ಆಗಲ್ವ ಸ್ವಾಮಿ? ಹಾಗೆ ಇದೆಲ್ಲ ಯೋಚನೆ ಮಾಡಬೇಕು ಅಂತಕ್ಕಂಥದ್ದೇ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನಾನು ಮತ್ತಿನ್ನೂ ಹೆಚ್ಚಿಗೆ ಮಾತಾಡಿದ್ದೀನಿ. ನನ್ನ ಪುಣ್ಯ, ಮುಖ್ಯಮಂತ್ರಿಗಳು ಕೂಡ ಸದನಕ್ಕೆ ಬಂದಿದ್ದು, ನನ್ನ ಮಾತನ್ನು ಆಲಿಸಿದ್ದು ಕೂಡ ನಮ್ಮ ಪುಣ್ಯ ಅಂತ ನಾನು ಭಾವನೆ ಮಾಡ್ಕೋತೀನಿ. ಹಾಗಾಗಿ ಅವರಿಗೂ ಕೂಡ ನಾನು ವಂದನೆಗಳನ್ನು ಹೇಳಿ